ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದೀವಿ ಬ್ರೋ, ರಿಸಲ್ಟ್ ಯಾವಾಗ ಬರುತ್ತೆ ಬ್ರೋ ಅಂತೇಳಿ. ತುಂಬಾ ನಾನು ಎಷ್ಟು ವಿಡಿಯೋ ಮಾಡಿದ್ರು ಮತ್ತೆ ಕೇಳ್ತಾನೆ ಇರ್ತೀರಾ ರಿಸಲ್ಟ್ ಯಾವಾಗ ಅಂತೇಳಿ. ತುಂಬಾ ಕಾತರ ಇದೆ ಅಂತ ಗೊತ್ತಾಯ್ತು ಸಬ್ಸ್ಕ್ರೈಬರ್ಸ್ಗಳಿಗೆ. ಯಾಕಪ್ಪ ಅಂತಂದ್ರೆ ಒಂದು ಫಾಸ್ಟ್ ಆಗಿಬಿಟ್ರೆ ಏನೋ ಖುಷಿ ಇರುತ್ತೆ. ಅವ್ರ ಲೈಫೇ ಒಂಥರ ಏನೋ ಚೇಂಜಸ್ ಬಿಡಿ. ಇವರು ಕಾಲೇಜಲ್ಲಿ ಹಚ್ತಾರೆ, ಮನೇಲಿ ಒಂಥರ ರೆಸ್ಪೆಕ್ಟು. ಪಾಸ್ ಆಗಲಿ, ಎಲ್ಲರೂ ಪಾಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ಕೋತೀನಪ್ಪ, ಎಲ್ಲರೂ ಪಾಸ್ ಆಗಿ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಮಾತಾಡೋಣ. ರಿಸಲ್ಟ್ ಬಂದ್ಬಿಟ್ಟು ಗುರು, ನಿಮ್ಮ ಒಂದು ರಿಸಲ್ಟು ಒಂದು 25ನೇ ತಾರೀಕು ಬರ್ಬೋದು ನನ್ನ ಅಜ್ಮಾಸ್ ಪ್ರಕಾರ. ನಾನು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ ದಿನನೇ ಹೇಳಿದ್ದೀನಿ ನಿಮಗೆ 25ನೇ ತಾರೀಕು ಬರುತ್ತೆ ಅಂತೇಳಿ. ಹೌದು ಗುರು, ಏನಕ್ಕಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ನೋಡಿ 18ನೇ ತಾರೀಕು ಶುರು ಆಯಿತು. 18, 19, 20 ಮುಗಿದ್ಬಿಡುತ್ತೇವೆ. ನಿನ್ನೆನೇ ಮುಗಿದ್ಬಿಟ್ಟಿದೆ ಅನ್ಕೋತೀನಿ ವ್ಯಾಲ್ಯೂಯೇಷನ್ನು. ಏನಕ್ಕಪ್ಪ ಅಂತಂದರೆ ಇವಾಗ ನೋಡಿ, ಎಕ್ಸಾಮ್ಗಳು ಇದು ಎಕ್ಸಾಮ್ 3 ಆದ ಕಾರಣ ರಿಸಲ್ಟು ಬೇಗ ಕೊಡಬೇಕು. ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳೆಲ್ಲ PUCಗೆ ಅಡ್ಮಿಷನ್ ಆಗಬೇಕು, ಒಂದು ರೀಸನ್ನು. ಎರಡನೇ ರೀಸನ್ ಬಂದುಬಿಟ್ಟು ಈ ಸರಿ ಜಾಸ್ತಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿಲ್ಲ, ಎರಡನೇ ರೀಸನ್ನು. ಮೂರನೇ ರೀಸನ್ ಬಂದುಬಿಟ್ಟು ಬರೆದಿರೋ ವಿದ್ಯಾರ್ಥಿಗಳೆಲ್ಲ 6 ಬರೆದಿಲ್ಲ ಗುರು, 1, 2 ಅಷ್ಟೇ ಬರೆದಿರೋದು. ಫಸ್ಟ್ನೇದು ಎರಡನೇದಾದರೆ ತುಂಬ 5, 6 ಬರೆದಿರ್ತಾರೆ. ಫಸ್ಟ್ನೇ ಸತಿ ಎಕ್ಸಾಮ್ 1ನಲ್ಲಿ 6 ಬರೆದಿರ್ತಾರೆ, ಎರಡನೇ ಸತಿ 5, 4 ಈ ಥರ ಬರೆದಿರ್ತಾರೆ. ಇವಾಗ ಮೂರನೇ ಸತಿ 2, 1 ಅಷ್ಟೇ ಬರ್ದಿರೋದು. ಸೊ ಓಕೆನಾ, ಇವಾಗ ಜಾಸ್ತಿ ಕೆಲಸ ಇರಲ್ಲ. ಆರಾಮಾಗಿ 3 ದಿನದಲ್ಲಿ ಅಥವಾ 4 ದಿನದಲ್ಲಿ ವ್ಯಾಲ್ಯೂಯೇಷನ್ ಮುಗಿಸ್ತಾರೆ. ಮುಗಿಸಿ ಒಂದಿನ ಎಲ್ಲ ವೆರಿಫಿಕೇಶನ್ನು, ಅದೇ ನಿಮ್ಮದು ರೀಟೋಟಲಿಂಗ್ ಮಾಡ್ತಾರೆ, ಎಷ್ಟು ಅಂಕ ಬಂದಿದೆ ಅಂತೇಳಿ ಎಲ್ಲ ರೀಟೋಟಲಿಂಗ್ ಮಾಡಿಬಿಟ್ಟು ಒಂದು ವೆಬ್ಸೈಟಿಗೆ ಅಪ್ಡೇಟ್ ಮಾಡ್ತಾರೆ. ವೆಬ್ಸೈಟಿಗೆ ಅಪ್ಡೇಟ್ ಆಗಬೇಕಂದ್ರೆ ಒಂದು 24 ಅವರಲ್ಲಿ ಅಪ್ಡೇಟ್ ಆಗುತ್ತೆ ವೆಬ್ಸೈಟಲ್ಲಿ. ಒಂದಿನ 3 ದಿನ ವ್ಯಾಲ್ಯೂಯೇಷನು, ಒಂದಿನ ರೀಟೋಟಲಿಂಗು, ಒಂದಿನ ವೆಬ್ಸೈಟ್ ಅಪ್ಡೇಟು. ನೋಡಿ 18, 19, 20, 21 ಓಕೆನಾ, ವ್ಯಾಲ್ಯೂಯೇಷನ್ ಮುಗೀತು. 22, 23 ಓಕೆನಾ. 23 ಬರ್ಬೋದು, ತುಂಬ ಚಾನ್ಸ್ ಇದೆ. ಏನಕ್ಕಪ್ಪ ಅಂದರೆ ಓದ್ಸತಿ ಎಕ್ಸಾಮ್ 2 ರಿಸಲ್ಟ್ ಬಂದುಬಿಟ್ಟು 13ನೇ ತಾರೀಕು ಬಿಟ್ಟಿದ್ದಾರೆ. 13, 23 ಓಕೆನಾ. 23 ಬರ್ಬೋದು, ಅಥವಾ 24 ಬರ್ಬೋದು, ಅಥವಾ 25 ಬರ್ಬೋದು. ಅಂದರೆ ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. 25 ಒಳಗೇನೆ ಬರುತ್ತೆ ರಿಸಲ್ಟು, ಅಥವಾ 25ನೇ ತಾರೀಕು ಓಕೆನಾ. ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದ್ದು ಇನ್ನೂ ಅಪ್ಡೇಟ್ ಬಂದಿಲ್ಲಲ್ಲ, ಅದಕ್ಕೆ 23ರಿಂದ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ. ಸೊ ರಿಸಲ್ಟ್ ಯಾವ ಟೈಮಲ್ಲಿ ಬೇಕಾದರೂ ಬಿಡ್ಬೋದು. 23 ಬಿಡ್ಬೋದು, 24 ಬಿಡ್ಬೋದು, ಅಥವಾ 25 ಬಿಡ್ಬೋದು, ಅಥವಾ ಜುಲೈ ಕೊನೆ ವೀಕಲ್ಲಿ ಕೂಡ ಬಿಡ್ಬೋದು. ಯಾವಾಗ ಬಿಡ್ತೀರಿ ಹೇಳಕ್ಕೆ ಬರಲ್ಲ. ಬಟ್ ಆದರೆ ನನ್ನ ಪ್ರಕಾರ ಹೇಳ್ತಾ ಇದ್ರಿ, ಜುಲೈ 25 ಅಥವಾ 25 ಒಳಗೇನೆ ಬರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಒಂದು ಅರ್ಧ ದಿನದ ಮುಂಚೆ ಅಂತ, ಅಥವಾ ಒಂದು ದಿನದ ಮುಂಚೆನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿದ್ದು ವೀಡಿಯೋಸ್ಗಳೆಲ್ಲ ಬರ್ಬೇಕು ನಿಮಗೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಪ್ರತಿ ವೀಡಿಯೋಸ್ಗಳು ಬರ್ತಾ ಇರ್ಬೇಕು ನಿಮಗೆ. ಗೌರ್ಮೆಂಟ್ ಕಡೆ ಏನು ಅಪ್ಡೇಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ಎಲ್ಲ ನಾನು ವೀಡಿಯೋ ಮಾಡಿದ್ದೆಲ್ಲ ನಿಮಗೆ ಫಸ್ಟ್ ಬರಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ವೀಡಿಯೋ ಹಾಕ್ತಾ ಇರ್ತೀನಲ್ಲ, ಫಸ್ಟ್ ನಿಮಗೆ ಬರುತ್ತೆ. ನೀವು ಕೂಡ ಫಸ್ಟ್ ರಿಸಲ್ಟ್ ನೋಡ್ಕೊಂಡು ರಿಸಲ್ಟನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.